ಕರಾವಳಿ ಪ್ರದೇಶದ ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಮಹತ್ವದ ಮೈಲುಗಲ್ಲಾಗಿ ಎನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಹೃದಯ ಶಸ್ತ್ರಚಿಕಿತ್ಸಾ ತಂಡವು ಯಶಸ್ವಿಯಾಗಿ ಸಣ್ಣ ರಂಧ್ರದ ಹೃದಯ ಶಸ್ತ್ರಚಿಕಿತ್ಸೆ ಮೂಲಕ ಮೈಟ್ರಲ್ ಕವಾಟದ ದುರಸ್ತಿ ನಡೆಸಿದೆ. ಮಂಗಳೂರಿನಲ್ಲಿ ಮಾತ್ರವಲ್ಲದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಆಧುನಿಕ ಕೀಹೋಲ್ ಹೃದಯ ಶಸ್ತ್ರಚಿಕಿತ್ಸೆಯನ್ನ ಮೊದಲ ಬಾರಿಗೆ ನಡೆಸಲಾಗಿದೆ. ವೃದ್ಧ ರೋಗಿಯು ಮೈಟ್ರಲ್ ಕವಾಟದ ದೋಷದ ಜೊತೆಗೆ ಹೃದಯದ ಮೈಟ್ರಲ್ ಕವಾಟವನ್ನು ಸ್ನಾಯುಗಳಿಗೆ ಜೋಡಿಸುವ ಸಣ್ಣ ನಾರಿನಂತಿರುವ ದಾರಗಳ ತುಂಡಾಕುವಿಕೆ ಆಗಿ ಮೈಟ್ರಲ್ ಹೃದಯದ ಕವಾಟಗಳು ಸರಿಯಾಗಿ ಮುಚ್ಚದಿದ್ದಾಗ ರಕ್ತವು ಹಿಮ್ಮುಖವಾಗಿ ಚಲಿಸಿ ತೀವ್ರ ಶ್ವಾಸಕೋಶದ ರಕ್ತದೊತ್ತಡ ಮತ್ತು ಉಸಿರಾಟದ ತೊಂದರೆ ಆಯಾಸದಿಂದ ಬಳಲುತ್ತಿದ್ದು ತುರ್ತು ಶಸ್ತ್ರಚಿಕಿತ್ಸೆಯು ಅಗತ್ಯವಾಗಿತ್ತು. ವಯಸ್ಸಿನ ಹಿನ್ನೆಲೆಯಲ್ಲಿ ತೆರೆದ ಹೃದಯ ಶಸ್ತ್ರಚಿಕಿತ್ಸೆಗೆ ಇರುವ ಹೆಚ್ಚಿನ ಅಪಾಯಗಳನ್ನು ಪರಿಗಣಿಸಿ ಶಸ್ತ್ರಚಿಕಿತ್ಸಾ ತಂಡವು ಕೀಹೋಲ್ ವಿಧಾನವನ್ನು ಆಯ್ಕೆ ಮಾಡಿತ್ತು. ಇದರಿಂದ ಶಸ್ತ್ರಚಿಕಿತ್ಸಾ ಗಾಯವು ಗಮನಾರ್ಹವಾಗಿ ಕಡಿಮೆಯಾಯಿತು. ಈ ಸಂಕೀರ್ಣ ಶಸ್ತ್ರಚಿಕಿತ್ಸೆಯನ್ನ ಖ್ಯಾತ ಹೃದಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಕೆ ಶಕ್ತಿವೇಲು ಅವರ ನೇತೃತ್ವದಲ್ಲಿ ಸಹ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅರ್ಜುನ್ ಹಾಗೂ ಹೃದಯ ಅರವಳಿಕೆ ತಜ್ಞರ ತಂಡ ಡಾಕ್ಟರ್ ಕೃಷ್ಣ ಪ್ರಸಾದ್, ಡಾಕ್ಟರ್ ಮೋಹನ್ ದಾಸ್, ಡಾಕ್ಟರ್ ವಿನಾಯಕ್ ಅವರ ನೆರವಿನಿಂದ ನಡೆಸಲಾಯಿತು. ಪರ್ಫ್ಯೂಷನಿಸ್ಟ್ ತಂಡವನ್ನು ಅನ್ಸು ಸನ್ನಿ ನೇತೃತ್ವ ವಹಿಸಿದ್ರು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ರೋಗಿ ಈಗ ಸ್ಥಿರ ಹೃದಯದ ಕಾರ್ಯಕ್ಷಮತೆಯೊಂದಿಗೆ ಚೆನ್ನಾಗಿ ಚೇತರಿಸಿಕೊಂಡಿದ್ದಾರೆ. ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹಬೀಬ್ ರೆಹಮಾನ್ ಎಎ ಅವರು ರೋಗಿಯ ಚೇತರಿಕೆ ಅತ್ಯಂತ ವೇಗವಾಗಿತ್ತು ಮತ್ತು ಸಾಮಾನ್ಯ ಶಸ್ತ್ರಚಿಕಿತ್ಸೆಯಲ್ಲಿ ಎದೆಮೂಳೆ ಸೇರಿಕೊಳ್ಳಲು ವಾರಗಳ ಕಾಲ ಬೇಕಾಗುತ್ತದೆ. ಆದರೆ ಈ ರೋಗಿ ಶಸ್ತ್ರಚಿಕಿತ್ಸೆಯ ಮೊದಲ ದಿನವೇ ನಡೆಯಲು ಸಾಧ್ಯವಾಯಿತು ಮತ್ತು ಕೇವಲ 5 ದಿನಗಳಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಯಿತು ಎಂದರಲ್ಲದೆ ದಕ್ಷಿಣ ಕನ್ನಡಕ್ಕೆ ವಿಶ್ವಮಟ್ಟದ ವೈದ್ಯಕೀಯ ತಂತ್ರಜ್ಞಾನವನ್ನು ತರುವುದೇ ಎನಪೋಯದ ಧ್ಯೇಯ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೇರಳಕಟ್ಟೆ.